ತನ್ನನ್ನು ಕಂಡು ಭಯಭೀತಿಯಿಂದ ಓಡತೊಡಗಿತು. ಕುತೂಹಲ ಆಯಿತು. ಬೆನ್ನಟ್ಟಿ ಬಂದ್ರೆ ಆ ಹುಲ್ಲೆಯ ಮರಿ ತನ್ನ ಅಕ್ಷಿಗಳಿಂದ ಮರೆಯಾಗಿ ಹೋಯಿತು. ದೂರಕ್ಕೆ ದೃಷ್ಟಿ ಹಾಯಿಸಿದ್ರೆ ಒಬ್ಬಾಕೆ ಹರಿಣಾಕ್ಷಿ ಓರ್ವಲೆ ಕುಳಿತಿದ್ದಾಳೆ. ಇವಳನ್ನು ಕಾಣುವಾಗ ಒಂದು ರೀತಿಯ ಜಿಜ್ಞಾಸೆ, ಭಯ ಎನ್ನುವುದೇ ಇಲ್ವಾ? ಅಲ್ಲ, ಇವಳಿಗೆ ಭಯ ಆಗುವುದಿಲ್ವಾ? ಮಾತ್ರ ಅಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ, ಒಬ್ಬಳೇ ಕುಳಿತಿದ್ದಾಳೆ. ಸುಮ್ಮನೆ ಕುಳಿತಿದ್ದಾಳ? ಅದು ಇಲ್ಲ. ಕೆಲವಷ್ಟು ಹೂಗಳನ್ನು ಕೊಯ್ದು ಆಯ್ದು ನೇಯ್ದು ಮಾಲೆ ಮಾಡ್ತಾ ಇದ್ದಾಳೆ. ಓಯ್, ಇವಳಿಗೆ ಕಾಡಿಗೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಇವಳು ಯಾರಾಗಿರ್ಬೋದು? ಯಾಕೆ ಇಲ್ಲಿಗೆ ಬಂದೆ? ಛೇ, ನಾನು ನನ್ನಷ್ಟಕ್ಕೆ ಯಾಕೆ ಮಾತಾಡುದು? ಅವಳೇ ಇದ್ದಾಳಲ್ಲ, ಅವಳಲ್ಲೇ ಕೇಳಿದ್ರೆ ಹೇಗೆ? ಉತ್ತರ ಸಿಕ್ಕಿತಾ? ಕೇಳುವ ಹಾಗೆ ಕೇಳಿದ್ರೆ ಉತ್ತರ ಸಿಗ್ತದೆ. ಕೇಳುವ ಕ್ರಮದಲ್ಲಿ ಕೇಳುವ. ಓ ಕಲೆದು ನಿಂತ ನಡಿನ ಲೋಚನೆ, ನಡಿನ ಲೋಚನೆ, ನಡಿನ ಲೋಚನೆ.
ಬಳುಕುಲತೆಯು ಚಲಿಸಿದಂತೆ ಒಲಗೊಳಗಿಂದೆ ಬಳುಕುಲತೆಯು 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 ಚಲಿಸಿದಂತೆ ವನದೊಳಗಿಂದೆ ವನದೊಳಗಿಂದೆ ಚೆಲುವೆ ಮಾ ದುಷ್ಯಂತ ಚೆಲುವೆ ಮಾ ದುಷ್ಯಂತ ಪೇಟೆಗೆ ಮುಖ ಬಂದಿದೆ ಪೇಟೆಗೆ ಮುಖ ಬಂದಿದೆ ಪೇಟೆಗೆ ಮುಖ ಬಂದಿದೆ ಚೆಲುವೆ ನಳಿನಲೋಚನೆ ಹೊಳೆವ ಚಂದ್ರ ಮೊಗದ ಹೊಳೆವ ಚಂದ್ರ ಮೊಗದ ಸುಬಗೆ ಮಮಸುಧೋಬನಿ ನಳಿನಲೋಚನೆ ಮಮಸುಧೋಬನಿ ನಳಿನಲೋಚನೆ ಮಮಸುಧೋಬನಿ ಚೆಲುವೆ ಚೆಲುವೆ ಚೆಲುವೆ
ನಮ್ಮಂತವರು ಈ ವನವನ್ನು ಪ್ರವೇಶ ಮಾಡಬೇಕಿದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಬೇಕು. ಓಹೋ. ಅಂಥದ್ರಲ್ಲಿ ನಿನ್ನ ಹಿಂದೆ ಮುಂದೆ ಯಾರು ಇಲ್ಲ, ನೀನು ಒಬ್ಬಳೇ ಐತಿ. ಆದ ಕಾರಣ ಕುತೂಹಲ ಮಾತ್ರವಲ್ಲ, ನಿನ್ನ ಮುಖವನ್ನು ಕಂಡ್ರೆ ಹೇಗೆ ಅನಿಸಿತು ಗೊತ್ತಾ? ಹೇಗೆ? ಬಾನಂಗಳದಲ್ಲಿ ಕಂಗೊಳಿಸಬೇಕಾದಂತಹ ಶಶಿಯೇ ಧರೆಗಿಳಿದು ಬಂದು ನಿನ್ನ ಮುಖವನ್ನು ಸೆಳೆದಿದ್ದಾನೋ ಹೌದೇ? ಹಾಗೆ ಅನಿಸಿತು. ಹಾ. ನಿನ್ನ ದೇಹವನ್ನು ನೋಡಿದ್ರೆ ತುಂಬು ಜೌವನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮಾತ್ರ ಅಲ್ಲ,